ನಮ್ಮ ಹತ್ರ ಇವಾಗ 4 ಆಪ್ಷನ್ಸ್ ಇರೋದು. ಓಕೆನಾ? ಅದನ್ನೇನಂದರೆ ESY ಮಾಡಲ್ ಅಂತ ಕರೀತಾರೆ, ಕೆರಿಯರ್ ಚೂಸ್ ಮಾಡೋದಕ್ಕೋಸ್ಕರ. E ಅಂದರೆ ಎಂಪ್ಲಾಯ್, S ಅಂದರೆ ಸೆಲ್ಫ್ ಎಂಪ್ಲಾಯ್, B ಅಂದರೆ ಬಿಸ್ನೆಸ್ ಮ್ಯಾನ್, I ಅಂದರೆ ಇನ್ವೆಸ್ಟರ್. ಎಂಪ್ಲಾಯ್ ಯಾರು? ಯಾವ ವ್ಯಕ್ತಿ ಸ್ಟಡಿ ಮಾಡಿಬಿಟ್ಟು, ಓಕೆನಾ, ಒಂದು ಜಾಬ್ ತೊಗೊಳ್ಳೋದಾಯಿತು. ಓಕೆನಾ? ಜಾಬ್ ಅಂದರೆ ಏನು? ಇದು ಕೂಡ ಒಂದು ಬಿಸ್ನೆಸ್ಸೇ. ಜಾಯಿನ್ ಅದರ್ ಬಿಸ್ನೆಸ್, ಬಟ್ ಬಿಸ್ನೆಸ್ಸೇ ಮಾಡ್ತಾ ಇರೋದು, ಬೇರೆಯವ್ರ ಬಿಸ್ನೆಸ್ ಜಾಯ್ನ್ ಆಗಿಬಿಟ್ಟು. ಓಕೆ. ಸೆಲ್ಫ್ ಎಂಪ್ಲಾಯ್ ಅಂದರೆ ಯಾರು? ಯಾವ ವ್ಯಕ್ತಿ ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಇರಲ್ವೋ, ತನ್ನದೇ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ, ಚಿಕ್ಕದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಯಿತು, ಲೈಕ್ ಕಿರಾಣಾ ಸ್ಟೋರ್ ಓಪನ್ ಮಾಡೋದಾಯಿತು, ಬಟ್ಟೆ ಅಂಗಡಿ ಓಪನ್ ಮಾಡೋದಾಯಿತು, ಇದು ನೋಡ್ಬಿಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತಾರೆ. ಓಕೆ. ಬಟ್ ಏನಂದರೆ ನಮ್ಮ ವರ್ಲ್ಡಲ್ಲಿ 95% ಜನ ಈ 2 ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 95% ಜನ ಈ 2 ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಎಂಪ್ಲಾಯ್, ಇಲ್ಲಾಂದರೆ ಸೆಲ್ಫ್ ಎಂಪ್ಲಾಯ್. ಓಕೆ. ಇಲ್ಲಿ ಇನ್ಕಮ್ ಎಷ್ಟಿದೆ? ಓನ್ಲಿ 5% ಮಾತ್ರ ಇನ್ಕಮ್ ಇರೋದು. ಲೈಕ್ ಯಾಕಂದರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ. ನೀವು ನೋಡಿರ್ಬೋದು, ಎಂಪ್ಲಾಯ್ ಯಾವುದೋ ಒಂದು ಈಗ ಜಾಬ್ ಕರೆದ್ರೂ ಕೂಡ ಎಷ್ಟೊಂದು ಅಪ್ಲಿಕೇಶನ್ಸ್ ಬರ್ತಾರೆ. ಅಲ್ಲಿ ಇವಾಗ 800 ಪೋಸ್ಟ್ ಇದೆ ಅಂದರೆ, ಸೊ ಕಮ್ಮಿ ಅಂದರೂ ಕೂಡ 10 ಲ್ಯಾಕ್ಕಿಂದ ಜಾಸ್ತಿ ಜನ ಅಪ್ಲೈ ಮಾಡಿರ್ತಾರೆ. ಸೆಲ್ಫ್ ಎಂಪ್ಲಾಯ್ ಅಂದರೆ ಏನು? ಇವಾಗ ನೋಡಿರ್ಬೋದು, ಇಲ್ಲೂ ಕಾಂಪಿಟೇಷನ್ ಯಾವ ಥರ ಅಂದರೆ, ಇವಾಗ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿರ್ತೀರಪ್ಪ, ನಿಮ್ಮ ಜಾಸ್ತಿ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಎದುರುಗಡೆ ಇನ್ನೊಂದು ಬಟ್ಟೆ ಅಂಗಡಿ ಓಪನ್ ಮಾಡೋದು, ಪಕ್ಕದಲ್ಲಿ ಇನ್ನೊಂದು ಬಟ್ಟೆ ಅಂಗಡಿ ಓಪನ್ ಮಾಡೋದು. ಸೊ ಕಾಂಪಿಟೇಷನ್ ಅಂದರೆ ಕಸ್ಟಮರ್ ಡಿವೈಡ್ ಆಗ್ತಾರೆ. ಸೊ ಹಿಂಗಾಗ್ಬಿಟ್ಟು ಇಲ್ಲಿ ಇನ್ಕಮ್ ಕಮ್ಮಿ. ನಿಮ್ಗೊಂದು ಇನ್ನೊಂದು ವಿಷಯ ಗೊತ್ತಾ? ಏನಂದರೆ ಈ ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟ್ಮೆಂಟ್ ಇದಾರಲ್ಲ, ಓಕೆ, ಇವ್ರ ಕೆಳಗಡೆ ಈ 2 ಸೆಕ್ಟ್ರು ಫುಲ್ ಲೈಫ್ ಟೈಮ್ ವರ್ಕ್ ಮಾಡ್ತಾ ಇರ್ತವೆ. ಎಂಪ್ಲಾಯ್ ಆದ ಸೆಲ್ಫ್ ಎಂಪ್ಲಾಯ್, ಇಲ್ಲ ಅಂದರೆ ಬಿಸ್ನೆಸ್ ಮ್ಯಾನ್ ಕೆಳಗಡೆ, ಇಲ್ಲ ಒಂದು ಇನ್ವೆಸ್ಟರ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಅಂದರೆ ಓನ್ಲಿ 5% ಜನ ಮಾತ್ರ ಈ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇರೋದು. ಓಕೆ. ಇಲ್ಲಿ ಇನ್ಕಮ್ ಏನಂದರೆ 95% ಇನ್ಕಮ್ ಇದೆ. ಯಾಕಂದರೆ ವರ್ಲ್ಡಲ್ಲಿ ದೊಡ್ಡ ಉದ್ಯೋಗಪತಿಗಳು ಇರೋದೇನೋ ಲಿಮಿಟೆಡ್. ಓಕೆನಾ? ಕಡಿಮೆ ಜನನೇ, ಬಿಲಿಯನ್ಸಲ್ಲಿ ಅರ್ನ್ ಮಾಡ್ತಾ ಇರೋದು ಕಡಿಮೆ ಜನನೇ. ಸೊ ಹಿಂಗಾಗ್ಬಿಟ್ಟು ಇಲ್ಲಿ 90% ಜನ ಅರ್ನ್ ಮಾಡ್ತಾ ಇರೋದು. ಇಲ್ಲೇನಂದರೆ ಎಂಪ್ಲಾಯ್ ಮತ್ತು ಸೆಲ್ಫ್ ಎಂಪ್ಲಾಯಲ್ಲಿ ನೀವು ನಿಮ್ಮ ಅವಶ್ಯಕತೆಗಳನ್ನು ಪೂರ್ತಿ ಮಾಡ್ಕೋಬೋದು. ಓಕೆನಾ? ನೀಡ್ಸ್ನ ಪೂರ್ತಿ ಮಾಡ್ಕೋಬೋದು. ಬಟ್ಟೆ ಊಟ ಇರೋಕ್ಕೆ ಮನೆ, ಇದು ಮಾಡ್ಬೋದು. ಬಟ್ ಇಲ್ಲಿ ಸರ್ವೈವ್ ಆಗ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಏನಂದರೆ ಡ್ರೀಮ್ಸು. ನಿಮ್ಗೆ ಡ್ರೀಮ್ಸ್ ಪೂರ್ತಿ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ನೀಡ್ ಮೋರ್ ಮನಿ. ಓಕೆ. ಸೊ ಹಂಗಾಗ್ಬಿಟ್ಟು ಏನಂದರೆ ಇಲ್ಲಿ ಇವಾಗ ನೀವು ಹೇಳಿ, ನೀವು ನೀಡ್ಸ್ ಪೂರ್ತಿ ಮಾಡಬೇಕಾ ಇಲ್ಲ ಡ್ರೀಮ್ಸ್ ಪೂರ್ತಿ ಮಾಡಬೇಕಾ? ಅಫ್ಕೋರ್ಸ್ ನೀಡ್ಸ್ ಪೂರ್ತಿ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಈ 95% ಕ್ಯಾಟಗರಿನ ಬಿಟ್ಬಿಟ್ಟು ಈ 5% ಕ್ಯಾಟಗರಿಗೆ ಬರಬೇಕು. ಓಕೆ. ಸೊ ಇವಾಗ ನಾನು ಹೇಳಿದ್ನಲ್ಲ, 2 ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟು, ಒಂದೇನು ಜಾಬ್, ಅಂಡರ್ ಒನ್ ಬಿಸ್ನೆಸ್ ಅಲ್ವಾ? ಸೊ ಬಿಸ್ನೆಸ್ಸಲ್ಲಿ ಅಂದರೆ 2 ಥರ ಬಿಸ್ನೆಸ್ ಬರುತ್ತೆ. ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಇದು ಕೂಡ ಒಂದು ಬಿಸ್ನೆಸ್ಸೇ. ಇನ್ನೊಂದು ಫ್ರ್ಯಾಂಚೈಸಿ ಸಿಸ್ಟಮ್. ಓಕೆ. ಸೊ ಏನಂದರೆ ಇವಾಗ ಜಾಬೇ ಆಗಲಿ ಬಿಸ್ನೆಸ್ ಆಗಲಿ ಮಾಡೋದು ಯಾವುದಕ್ಕೋಸ್ಕರ? ಮೇನ್ ಬರೋದು ಮನಿ ಅಲ್ವಾ? ದುಡ್ಡು. ಹೌದಾ? ಮನಿ. ಜಾಬಲ್ಲಿ ದುಡ್ಡು ಇದೆಯಾ? ಇದೆ, ಲಿಮಿಟೆಡ್. ಓಕೆನಾ? ಲಿಮಿಟೆಡ್. ಒಂದು ಸಲ ಪ್ರಾಕ್ಟಿಕಲಾಗಿ ನೋಡೋಣ ಎಷ್ಟಿದೆ ಅಂತೇಳ್ಬಿಟ್ಟು, ಇಲ್ಲಿಂದ ಏನು ಮಾಡ್ಬೋದು ಅಂತೇಳ್ಬಿಟ್ಟು. ಜಸ್ಟ್ ಸಿ, ಇವಾಗ ನಿಮ್ಮದು ಫಸ್ಟ್ ಮಂತ್ ಇನ್ಕಮ್, ಓಕೆನಾ, ಫಸ್ಟ್ ಮಂತಿಂದ ಇನ್ಕಮ್ಮು 30K ಅಂದ್ಕೊಳ್ಳಿ. ಓಕೆನಾ? 30K ಇನ್ಕಮ್ ಅಂದ್ಕೊಂಡ್ರು ಕೂಡ ವರ್ಷದಲ್ಲಿ 12 ತಿಂಗಳು. ಓಕೆ. 12 ಮಂತ್ಸ್ ಎಷ್ಟಾಗುತ್ತೆ? ಇದು ಬಂದ್ಬಿಟ್ಟು 3,60,000 ಆಗುತ್ತೆ. ಓಕೆ. 3,60,000ಅಲ್ಲಿ ನೀನು ಬರೋ 40 ವರ್ಷ ಕೆಲಸ ಮಾಡ್ತೀಯಪ್ಪ. ಬರೋ 40 ವರ್ಷ ಕೆಲಸ ಮಾಡಿದ್ರು ಕೂಡ 3,60,000 ಇಂಟು 40, 3,60,000 ಇಂಟು 40 ಎಷ್ಟಾಗುತ್ತೆ? ಇದು ಬಂದ್ಬಿಟ್ಟು ಅಪ್ರಾಕ್ಸ್ 1,44,00,000 ಆಗುತ್ತೆ. 1,44,00,000 ಆಗುತ್ತೆ. ಓಕೆ. ಇಷ್ಟರಲ್ಲಿ ಇವಾಗ ಏನಂದರೆ ನೀನು 18 ಇಯರ್ ಅಂದರೆ 18 ವರ್ಷದಿಂದ ಜಾಬ್ ಹಿಡಿದೀನಿ ಅಂದರೂ ಕೂಡ 40 ವರ್ಷ ಅಂದರೆ ಇವಾಗ ಏಜ್ ಎಷ್ಟು? ಏಜ್ ಬಂದ್ಬಿಟ್ಟು ನಿಮ್ಮದು 58 ಇಯರ್. ಓಕೆ. 58 ಇಯರಲ್ಲಿ ನೀವು ಫುಲ್ ಲೈಫ್ ಟೈಮ್ ಇನ್ಕಮ್ ಎಷ್ಟು? 1,44,00,000. ಓಕೆ. ಇದರಲ್ಲಿ ಖರ್ಚು ಕೂಡ ಇದು ಮಾಡಬೇಕಲ್ಲ, ಹೌದಾ? ಸೊ 58 ಇಯರ್ ಅಂದರೆ ಈಗ 18 ವರ್ಷ ಕೂಡ ಊಟ ಕೂಡ ಮಾಡಿದ್ದೀರಾ. ಸೊ ಏಕೆಂದರೆ ನೀವು ಒಂದು ಖರ್ಚು ಇದನ್ನು ಮಾಡಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ಲು, ಓಕೆನಾ, ಎಲೆಕ್ಟ್ರಿಸಿಟಿ ಬಿಲ್, ಹೋಮ್ ರೆಂಟ್ ಮತ್ತು ಫುಡ್ಡು, ಓಕೆನಾ, ಫುಡ್ಡು. ಇದರಲ್ಲಿ ಫರ್ ಮಂತು 10,000 ಅಂದರೂ ಕೂಡ, ಫರ್ ಮಂತ್ 10,000 ಅಂದರೂ ಕೂಡ 10,000 ಇಂಟು 12 ಎಷ್ಟಾಗುತ್ತೆ? 1,20,000. ಓಕೆನಾ? 1,20,000ನ 58ಗೆ ಇಂಟು ಮಾಡಿ. ನೀವು ಅನ್ಕೋಬೋದು 58 ಯಾಕೆ ಸರ್ 40ಗೆ ಇಂಟು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? 18 ಇಯರ್ಗಳು ಊಟ ಮಾಡ್ಕೊಂಡು ಬಂದಿದ್ದಾರಲ್ಲ ಬ್ರದರ್, ಹೌದಾ? ಸೊ ಏನಂದರೆ ಇವಾಗ ಊಟ ಆಯಿತು, ಏನು ಮಾಡಿ ಎಲ್ಲ ಪ್ರತಿಯೊಂದು ಇರುತ್ತೆ ಅಲ್ಲ. ಸೊ ಈ 58 ಇಯರ್ ಅಂದರೆ 58 ಇಂಟು 1,20,000
ಕ್ಯಾಲ್ಕುಲೇಟ್ ಮಾಡಿ. ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಅಂದರೆ ಅಪ್ರಾಕ್ಸ್ 70 ಲ್ಯಾಕ್ ಇದು ಬರೋದು. 69 ಲ್ಯಾಕ್ಸ್ 60,000 ಬರುತ್ತೆ. ಸಾರಿ 69 ಲ್ಯಾಕ್ 60,000 ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 70 ಲ್ಯಾಕ್ ಅಂದ್ಕೊಂಡು ಹೋದ್ರು ಕೂಡ. ಓಕೆ, 1,44,000 1,44 ಲ್ಯಾಕಲ್ಲಿ ಓಕೆ 1,44 ಲ್ಯಾಕಲ್ಲಿ ಇವಾಗ 70 ಲ್ಯಾಕ್ ಮೈನಸ್ ಮಾಡಿದರೆ ಉಳಿದಿದ್ದೆಷ್ಟು 74 ಲ್ಯಾಕ್. ಓಕೆ, ಉಳಿದೆಷ್ಟು 74 ಲ್ಯಾಕ್. ಈ 74 ಲ್ಯಾಕಲ್ಲಿ ಓಕೆನಾ ನೀವು ಮದುವೆನೂ ಆಗ್ತೀರಾ, ಮ್ಯಾರೇಜ್ ಓಕೆನಾ. ನಿಮ್ಮ ಮ್ಯಾರೇಜ್ಗೆ ಕಮ್ಮಿ ಇಲ್ಲ ಅಂದರೂ ಕೂಡ ಒಂದು 10 ಲಕ್ಷ ಖರ್ಚು ಮಾಡಿದ್ರು ಓಕೆನಾ. 10 ಲಕ್ಷ ಖರ್ಚು ಮಾಡಿದ್ರು ಕೂಡ. ಸೊ 74 ಮೈನಸ್ 10 ಎಷ್ಟು ಉಳಿದಿದ್ದೆಷ್ಟು 64 ಲ್ಯಾಕ್. ಹೌದಾ, 64 ಮದುವೆ ಆದಮೇಲೆ ಓಕೆನಾ 2 ಮಕ್ಕಳು ಅಂದರೂ ಕೂಡ ಅವ್ರದ್ದು ಎಜುಕೇಷನ್ ಕೂಡ ನೋಡ್ಕೋಬೇಕಲ್ಲ. ಸೊ ಕಮ್ಮಿ ಇಲ್ಲ ಅಂದ್ರೆ ಗ್ರಾಜುಯೇಷನ್ ಸ್ಟಡಿ ಮಾಡಿಸಿದ್ರು ಕೂಡ ಓಕೆನಾ. ಕಮ್ಮಿ ಇಲ್ಲ ಅಂದರೂ ಕೂಡ ಇವಾಗ ಎಜುಕೇಷನ್ ಕೂಡ ಒಂದು ಬಿಸ್ನೆಸ್ ಆಗಿದೆ. ಒಬ್ಬನ ಮೇಲೆ ಒಂದು 15 ಲಕ್ಷ ಖರ್ಚು ಮಾಡಿದ್ರು. ಇಂಟು 2 ಎಷ್ಟಾಗುತ್ತೆ 30 ಲ್ಯಾಕ್. ಹೌದಾ, 30 ಲ್ಯಾಕ್. ಸೊ 64 ಮೈನಸ್ 30 ಮಾಡಿದರೆ 64 ಮೈನಸ್ 30 ಉಳಿದೆಷ್ಟು 34 ಲ್ಯಾಕ್. ಓಕೆ, ಈ 34 ಲ್ಯಾಕಲ್ಲಿ ಓಕೆನಾ ಅವರಿಬ್ಬರು ಮದುವೆ ಕೂಡ ಮಾಡಿಸ್ಬೇಕಲ್ಲ, ಚೈಲ್ಡ್ ಮ್ಯಾರೇಜು, ಚಿಲ್ಡ್ರನ್ಸ್ ಮ್ಯಾರೇಜ್ ಕೂಡ ಮಾಡಿಸ್ಬೇಕಲ್ಲ. ಹೌದಾ, ಇವಾಗ ನೀನು 10 ಲಕ್ಷ ಖರ್ಚು ಮಾಡ್ತಾ ಇದೆಯಾ, ಅವ್ರ ಮೇಲೆ ಬರೋಷ್ಟರಲ್ಲಿ ಒಂದು 15 ಲಕ್ಷ ಅನ್ಕೋ ಓಕೆನಾ. ಒಬ್ಬರ ಮದುವೆ 15 ಲಕ್ಷ ಅಂದರೂ ಕೂಡ 50 ಇಂಟು 2 ಇಲ್ಲಿ ಎಷ್ಟಾಯಿತು ಅಗೇನ್ 30 ಲ್ಯಾಕ್. ಹೌದಾ, 34ರಲ್ಲಿ 30 ತೆಗೆದ್ರೆ ಉಳಿದೆಷ್ಟು 4 ಲ್ಯಾಕ್. ಸೊ ಇವಾಗ ನೀವು ಹೇಳಿ ಈ 4 ಲಕ್ಷದಲ್ಲಿ ನೀವು ಏನೇನು ಮಾಡ್ಬೋದು ಕ್ವಶನ್ ಮಾರ್ಕ್. ಹೌದಾ, ಇವಾಗ ನಿಮ್ಮ ಹತ್ರ ಇನ್ನೂ ಸ್ವಂತ ಮನೆ ಇಲ್ಲ ಕ್ವಶನ್ ಮಾರ್ಕ್. ಓಕೆ, ಇದರಲ್ಲಿ ಇನ್ನೂ ಮೆಡಿಕಲ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿಲ್ಲ ಕ್ವಶನ್ ಮಾರ್ಕ್. ಯಾವುದೇ ರೀತಿಯ ಹೊಸ ಬಟ್ಟೆ ಇಲ್ಲ ಓಕೆ, ಕ್ಲಾತ್ಸ್ ಕ್ವಶನ್ ಮಾರ್ಕ್. ಸೊ ಯಾವುದೇ ರೀತಿಯ ಫಂಕ್ಷನ್ಸು ಏನೋ ಪ್ರೋಗ್ರಾಮ್ ಅದು ಬಂದರೆ ಓಕೆನಾ, ಅಲ್ಲಿ ಮದುವೆ ಹಬ್ಬ ಹರಿದಿನ ಅಂತ ಮಾಡಿದ್ರು ಕೂಡ ನೋ ಫಂಕ್ಷನ್ಸ್ ಓಕೆ ಕ್ವಶನ್ ಮಾರ್ಕ್. ಹೌದಾ, ನಿಮ್ಮ ಹತ್ರ ಯಾವುದೇ ಸ್ವಂತ ವೆಹಿಕಲ್ ಇಲ್ಲ, ಯಾವುದೇ ಗಾಡಿ ಅದು ಇಲ್ಲ ಕ್ವಶನ್ ಮಾರ್ಕ್. ಸೊ ನೀವು ಹೇಳಿ ಇವಾಗ ನಿಮ್ಮ ಸ್ಯಾಲ್ರಿ 30K ಅಂದರೆ ಲೈಫ್ ಸಕ್ಸಸ್ ಅಂದ್ಕೊಳ್ತೀರಾ ಆಗುತ್ತಾ ಅಂತ ಹೇಳ್ಬಿಟ್ಟು? ಅಫ್ಕೋರ್ಸ್ ನಾಟ್, ಇಲ್ಲ. ನೀವು ಅಂದ್ಕೋಬೋದು, ಯಾಕಂದರೆ ಇವಾಗ ಇದು ಹೇಳ್ತಾ ಇರೋದು ನಾನು ಏನಂದರೆ ಅಕಸ್ಮಾತ್ ನಿಮ್ಮ ಫಸ್ಟ್ ಮಂತ್ ಸ್ಯಾಲ್ರಿ 30,000 ಅಂದರೆ ಮಾತ್ರ ಓಕೆನಾ. ಇವಾಗ ಏನಂದರೆ ನಮ್ಮ ಇಂಡಿಯಾದಲ್ಲಿ 85% ಜನ 10,000 ಕಮ್ಮಿನೇ ಅರ್ನ್ ಮಾಡ್ತಾಯಿದ್ದಾರೆ ಓಕೆ. ಸೊ ಇವಾಗ ಏನಂದರೆ ನಿಮಗೆ ಅನಿಸುತ್ತೆ ಜಾಬಲ್ಲಿ ಮನಿ ಲಿಮಿಟೆಡ್ ಆಗಿರೋದು. ಹೌದಾ, ಸೊ ಇಲ್ಲ ಲಿಮಿಟ್ ಅನ್ಕೋಬಿಡಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾಗುತ್ತೆ ಇಲ್ಲಿ ಏನಂದರೆ ಬಿಸ್ನೆಸ್ ಒಂದು ರೂಲ್ ಕೆಲಸ ಮಾಡುತ್ತೆ. ನೀವು ಕ್ರೋರ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಲ್ಯಾಕ್ಸಲ್ಲಿ ಅರ್ನ್ ಮಾಡ್ಬೋದು. ಲ್ಯಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಥೌಸಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ 100 ಓಕೆನಾ. ಸೊ ಇಲ್ಲಿ ಏನಂದರೆ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ರೆ ಥೌಸಂಡ್ಸಲ್ಲಿ ಮಾಡಿದರೆ 100 ಓಕೆನಾ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾಗುತ್ತೆ ಇಲ್ಲಿ ಏನಂದರೆ ಇವಾಗ ಒಂದು ಬಿಸ್ನೆಸ್ ಓಪನ್ ಮಾಡಿದ್ರು ಕೂಡ ರೆಂಟ್ ಎಲ್ಲ ನೀವು ಸ್ವಂತ ನೋಡ್ಕೋಬೇಕು, ಮತ್ತು ರೀಇನ್ವೆಸ್ಟ್ ಮಾಡಬೇಕು ಓಕೆನಾ. ಒಂದು ಕಮ್ಮಿ ಇಲ್ಲ ಅಂದರೂ ಕೂಡ ಬಿಸ್ನೆಸ್ ಕಮ್ಮಿ ಇಲ್ಲ ಅಂದರೂ 5 6 ವರ್ಷ ತೊಗೊಳುತ್ತೆ ಓಕೆನಾ. ಇದೆಲ್ಲ ಪ್ರಚಾರ ಆಗಬೇಕು ಪ್ರತಿಯೊಂದು ಅಂದ್ಕೊಂಡ್ರು ಕೂಡ 5 6 ವರ್ಷ ತೊಗೊಳುತ್ತೆ. ತೊಗೊಂಬರ್ತೀರಾ, ಸೇಲ್ ಮಾಡ್ತೀರಾ. ಸೊ ರೀಇನ್ವೆಸ್ಟ್ಮೆಂಟು ಓಕೆ, ರೀಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಹಿಂಗಾಗ್ಬಿಟ್ಟಿಲ್ಲ ಅಂದರೆ ಅಮೌಂಟು 50-50 ಓಕೆ, 50-50. ಸೊ ಫ್ರಾಂಚೈಸ್ ಸಿಸ್ಟಮಲ್ಲಿ ಏನಾಗುತ್ತೆ, ಈ ವ್ಯಕ್ತಿ ಕ್ರೋರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಸೊ ಲ್ಯಾಕ್ಸ್ ಹಿ ಈಸ್ ಅರ್ನಿಂಗ್ ಲ್ಯಾಕ್ಸ್. ಸೊ ಇಲ್ಲಿ ದುಡ್ಡು ಇದೆ. ನೆಕ್ಸ್ಟ್ ಏನಂದರೆ ಟೈಮ್. ಸೊ ಜಾಬಲ್ಲಿ ಟೈಮ್ ಇದೆಯಾ? ಮಾರ್ನಿಂಗ್ 9 ಅಥವಾ 10ಗೆ ಹೋಗ್ತೀರಾ ಓಕೆ, ಸಂಜೆ ಬರೋದು 5 ಆಗ್ಬೋದು, 6 ಆಗ್ಬೋದು, 7 ಅಕಾರ್ಡಿಂಗ್ ಟು ಯುವರ್ ಟೈಮ್ ಓಕೆ. ಏನಿದೆ ಅಂತ ಹೇಳ್ಬಿಟ್ಟು ಇದೇನೆಂದರೆ ಸೇಮ್ ಮಂಡೇ ಟು ಸ್ಯಾಟರ್ಡೇ ಇದೇ ನಡೀತಾ ಇರುತ್ತೆ ಓಕೆನಾ. ಸೋಮವಾರದಿಂದ ಶನಿವಾರ ಇದೇ ನಡೀತಾ ಇರುತ್ತೆ. ಓನ್ಲಿ ಸಂಡೇ ಲೀವ್ ಇರುತ್ತೆ ಓಕೆನಾ, ಅವಾಗ ಇದನ್ನು ಮಾಡ್ಬೋದು. ಫ್ಯಾಮ್ಲಿಗಂತ ನೋ ಟೈಮ್ಸ್ ಓಕೆ, ನೋ ಟೈಮ್ ಸ್ಪೆಂಡಿಂಗ್. ಯಾಕಂದರೆ ಮಾರ್ನಿಂಗ್ 10 ಗಂಟೆಗೆ ಹೋದರೆ ಸಂಜೆ 10 ಗಂಟೆಗೆ ಬರಬೇಕು. ಇಲ್ಲ IT ಸೆಕ್ಟ್ರಲ್ಲಿ ಏನಾಗುತ್ತೆ ಅಂದರೆ ಇವಾಗ ಒಂದು ಪ್ರಾಜೆಕ್ಟ್ ಇದೆ ಅಂದರೆ ಅದು ರಾತ್ರಿ 10-11 ಕೂಡ ಆಗ್ಬೋದು ಓಕೆ. ಸೊ ಟೈಮ್ ಜಾಬಲ್ಲಿ ಇಲ್ಲ. ನೆಕ್ಸ್ಟ್ ಏನು ಬರುತ್ತೆ, ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಏನಾಗುತ್ತೆ, ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ನಿಮ್ಗೇನಂದರೆ ಇಲ್ಲೊಂದು ರೂಲ್ ಕೆಲಸ ಮಾಡುತ್ತೆ. ಸೆಟ್ರ್ ಓಪನ್ ಮಾಡಿದರೆ ದುಡ್ಡು ಬರುತ್ತೆ, ಸೆಟ್ರ್ ಓಪನ್ ಮಾಡಿಲ್ಲ ಅಂದರೆ ದುಡ್ಡು ಬರಲ್ಲ. ಸೊ ಓಪನ್ ಮಾಡಲೇಬೇಕು. ಹಿಂಗಾಗ್ಬಿಟ್ಟು ಏನಂದರೆ ಇಲ್ಲಿ ನಿಮಗೆ ಮಾರ್ನಿಂಗ್ 8-9 ಗಂಟೆಗೆ ಓಪನ್ ಮಾಡಿದರೆ ರಾತ್ರಿ 10-11 ಆಗ್ಬೋದು ಓಕೆನಾ ಕ್ಲೋಸ್ ಮಾಡೋದಕ್ಕೆ. ಇಲ್ಲ ಊರಲ್ಲಿನೋ ಹಬ್ಬ ಹರಿದಿನ ಏನಾದರೂ ಇದೆ ಅಂತ ಹೇಳಿದ್ರೆ ನೀವು ಓಪನ್ ಮಾಡ್ಕೊಂಡೇ ಇರಬೇಕು ಓಕೆನಾ. ಇಲ್ಲಾಂದರೆ ಬಿಸ್ನೆಸ್ ಆಗಲ್ವಲ್ಲ, ಕಸ್ಟಮರ್ ಯಾವ ಬರ್ತಾ ಅಂತ ಹೇಳೋಕ್ಕಾಗಲ್ಲ. ಸೊ 24 ಓಪನ್ ಮಾಡಿಬಿಡಿ. ಆಲ್ಮೋಸ್ಟ್ 12 hour 13 hour ನಿಮ್ಗೆ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಬಿಸ್ನೆಸ್ ನೀವು ಇರಲೇಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಟೈಮ್ ಇಲ್ಲ. ನೆಕ್ಸ್ಟ್ ಫ್ರಾಂಚೈಸ್ ಸಿಸ್ಟಮಲ್ಲಿ ನೀವು ನೋಡಿರ್ಬೋದು,
ಬಿಸ್ನೆಸ್ ಓನರ್ಗೆ ಓಕೆನಾ ಅವ್ನ ಕೆಳಗಡೆ ಒಬ್ಬ ಮ್ಯಾನೇಜರ್ ಕೆಲಸ ಮಾಡ್ತಾ ಇರ್ತಾನೆ, ಓಕೆನಾ ವರ್ಕರ್ಸ್ ಕೆಲಸ ಮಾಡ್ತಾರೆ. ಸೊ ಓನರ್ ಹತ್ರ ಖಾಲಿ ಟೈಮ್ ಇದೆ, ಸೊ ಇಲ್ಲಿ ಟೈಮ್ ಕೂಡ ಇದೆ. ನೆಕ್ಸ್ಟ್ ಬರೋದೇನೆಂದರೆ ಲೈಫ್ ಸ್ಟೈಲ್. ಜಾಬಲ್ಲಿ ಲೈಫ್ ಸ್ಟೈಲ್ ಇದೆಯಾ? ಲೈಫ್ ಸ್ಟೈಲ್ ಅಂದರೆ ಏನು ಇವಾಗ, ಓಕೆನಾ ಯಾವುದೇ ಒಂದು ವಸ್ತು ತೊಗೋಬೇಕಾದ್ರೂ ಕೂಡ ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ, ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋ ಅವಶ್ಯಕತೆ ಬೀಳಲ್ಲ, ಓಕೆನಾ ದುಡ್ಡು ಆಯಿತು. ಇವಾಗ ಮನೇಲಿ ಫ್ಯಾಮಿಲಿ ಏನೋ ಇಷ್ಟಪಟ್ರಪ್ಪ, ಓಕೆನಾ ಇವಾಗ ನೀನು ಸ್ಯಾಲರಿನೇ 30,000 ಅಪ್ಪ, ಬೇರೆ ಏನೋ ಒಂದು ವೆಹಿಕಲ್ ತೊಗೋಬೇಕಲ್ಲ, ಅಮ್ಮನಿಗೆ ಗೋಲ್ಡ್ ಕೊಡಿಸ್ಬೇಕಂದ್ರೂ ಕೂಡ ಕಮ್ಮಿ ಇಲ್ಲ ಅಂದರೂ ಕೂಡ 1.5 lakh ಬೇಕು. ಸೊ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗುತ್ತೆ. ಓಕೆ, ಸೊ ಲೈಫ್ ಸ್ಟೈಲ್ ಅಂದರೆ ಇದು, ಓಕೆನಾ. ಸೊ ಏನಂದರೆ ಯಾವುದೇ ರೀತಿ ಯೋಚನೆ ಮಾಡೋ ಅವಶ್ಯಕತೆ ಬೀಳುವಂಥದ್ದಿಲ್ಲ, ಓಕೆನಾ. ಯಾವ ವ್ಯಕ್ತಿ ಹತ್ರ ದುಡ್ಡಿಲ್ಲ, ಏನೋ ಟೂರ್ಸ್ ಹೋಗೋದಾಯಿತು, ಏನೋ ಪ್ಲ್ಯಾನಿಂಗ್ ಆಯಿತು, ಓಕೆನಾ. ಯಾವ ವ್ಯಕ್ತಿ ಹತ್ರ ಮನಿ ಇಲ್ಲ, ವ್ಯಕ್ತಿ ಹತ್ರ ಟೈಮ್ ಇಲ್ಲ, ನಿಮಗೆ ಅನಿಸುತ್ತೆ ಲೈಫ್ ಸ್ಟೈಲ್ ಇದೆಯಾ? ಅಫ್ಕೋರ್ಸ್ ಇಲ್ಲ, ಹೌದಾ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾಗುತ್ತೆ ಇಲ್ಲಿ 50-50 ಅನ್ಬೋದು, ಓಕೆನಾ. ತಿಂಗಳಲ್ಲಿ 1-2 ದಿನ ಅಂಗಡಿ ಬಂದ್ ಮಾಡಿದ್ರು ಕೂಡ ಏನೂ ಅಷ್ಟೊಂದು ಇದಾಗಲ್ಲ, ಓಕೆ, ಎಫರ್ಟ್ ಆಗಲ್ಲ. ಸೊ ಹಿಂಗೆ ಮಾಡಿ 50-50 ಅನ್ಬೋದು. ಸೊ ಫ್ರಾಂಚೈಸಿ ಸಿಸ್ಟಮಲ್ಲಿ ಒಂದು ಲಕ್ಸುರಿ ಗಾಡಿ ಯಾರ ಹತ್ರ ಇರುತ್ತೆ? ಬಿಸ್ನೆಸ್ ಮ್ಯಾನ್ ಹತ್ರ. ಒಂದು ಲಕ್ಸುರಿ ಮನೆ ಯಾರ ಹತ್ರ ಇರುತ್ತೆ? ಬಿಸ್ನೆಸ್ ಮ್ಯಾನ್ ಹತ್ರ. ಆ ವ್ಯಕ್ತಿಗೆ ಯಾವುದೇ ಒಂದು ವಸ್ತು ತೊಗೋಬೇಕಾದ್ರೂ ಕೂಡ ಪ್ರೈಸ್ ಟ್ಯಾಗ್ ನೋಡೋ ಅವಶ್ಯಕತೆ ಬೀಳಲ್ಲ. ಸೊ ಹಿಂಗೆ ಬಟ್ ಏನಂದರೆ ಲೈಫ್ ಸ್ಟೈಲ್ ಕೂಡ ಬೆಟರ್. ಓಕೆ, ನೆಕ್ಸ್ಟ್ ಏನಂದರೆ ಸೆಕ್ಯೂರಿಟಿ. ಓಕೆ, ನೆಕ್ಸ್ಟು ಸೆಕ್ಯೂರಿಟಿ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಓಕೆ. ಸೆಕ್ಯೂರಿಟಿ ಏನಂದರೆ ಇವಾಗ ಒಂದು ಜಾಬ್ ಜಾಯ್ನ್ ಆಗ್ತೀರಪ್ಪ, ಓಕೆನಾ. ಜಾಬ್ ಜಾಯ್ನ್ ಆದರೆ ಗ್ಯಾರಂಟಿ ಇದೆಯಾ ನಿಮ್ಮ ಓನರು ಜಾಬಿಂದ ತೆಗಿಯೋದೇ ಇಲ್ಲ, ಫುಲ್ ಲೈಫ್ ಟೈಮಲ್ಲಿ ನೀವು ಅಲ್ಲೇ ಇರ್ತೀರಾ ಅಂತ ಹೇಳ್ಬಿಟ್ಟು? ನೋ ಗ್ಯಾರಂಟಿ. ಇವಾಗ ನೀವು ಜಾಬ್ ಮಾಡ್ತಾಯಿದ್ರೆ 30,000ಗೆ, ಓಕೆನಾ. ನಮ್ಮ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಲ್ರೆಡಿ ಫೀಕಲ್ಲಿದೆ, ಓಕೆನಾ. ಯಾವುದೋ ವ್ಯಕ್ತಿ ಬಂದುಬಿಟ್ಟು ಇಲ್ಲ ನಾನು ಅದೇ ಜಾಬ್ನ 10,000-15,000 ಮಾಡ್ತೀನಿ ಅಂದರೆ ನಿಮ್ಮ ಓನರ್ ನಿಮ್ಮನ್ನು ಇಟ್ಕೊಳ್ತಾನ? ಕ್ವಶನ್ ಮಾರ್ಕ್. ಅಫ್ಕೋರ್ಸ್ ಇಲ್ಲ ತಾನೆ. ಸೊ ಏನಂದರೆ ಇವಾಗ ಏನಾದರೂ ನಿಮಗೆ 10-15 ದಿನ ಆದರೂ ಮೆಡಿಕಲ್ ಏನಾದರೂ ಇದ್ದಾದರೆ, ಓಕೆನಾ, ಹಾಸ್ಪಿಟಲೈಸ್ ಆದರೆ, ಸೊ ನಿಮ್ಮ ಜಾಬ್ ಓನರ್ ನೀವು ಇಟ್ಕೊಳ್ತಾರಾ? ಬಿಸ್ನೆಸ್ ಓನರ್ ಇಟ್ಕೊಳ್ತಾರಾ? ಇಲ್ಲ, ಅಫ್ಕೋರ್ಸ್ ಇಟ್ಕೊಳ್ಳಲ್ಲ, ಓಕೆನಾ. ಇವಾಗ ನೀವು ಮಂತಲ್ಲಿ 2-3 ಎಕ್ಸ್ಟ್ರಾ ರಜೆ ತೊಗೊಂಡ್ರೆ ಅದ್ರ ಕೂಡ ಅಮೌಂಟ್ ಕಟ್ ಆಗುತ್ತೆ. ಸೊ ಸೆಕ್ಯೂರಿಟಿ ಇಲ್ಲ. ಸೊ ಈಗೇನಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದನ್ನು ಅರ್ಥ ಮಾಡ್ಕೊಬೇಕು. ಯು ಹ್ಯಾವ್ ಟು ನೋ ಅದರ್ ಥಿಂಗ್, ಓಕೆ. ಏನಂದರೆ ಇಲ್ಲೊಂದು ಬರುತ್ತೆ ಆ್ಯಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಅಂದರೆ ಕೆಲಸ ಮಾಡಿದರೆ ದುಡ್ಡು ಬರುತ್ತೆ, ಕೆಲಸ ಮಾಡಿಲ್ಲ ಅಂದರೂ ಕೂಡ ದುಡ್ಡು ಬರುತ್ತೆ. ಕೆಲಸ ಮಾಡಿಲ್ಲ ಅಂದರೆ ದುಡ್ಡು ಬರಲ್ಲ, ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ಕೆಲಸ ಮಾಡಿಲ್ಲ ಅಂದರೆ ದುಡ್ಡು ಬರಲ್ಲ. ಓಕೆ, ಲೈಕ್ ಯಾವ ಥರ ಅಂದರೆ ಇವಾಗ ನೀನು ವರ್ಕ್ ಮಾಡ್ತಾನೆ ಇರಬೇಕು, ವರ್ಕ್ ಮಾಡಲಿಲ್ಲ ದುಡ್ಡು ಬರಲ್ಲ. ಸೊ ಇಲ್ಲಿ ಏನಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೂಡ ಶಟ್ರ್ ಓಪನ್ ಮಾಡಿದರೆ ದುಡ್ಡು ಬರುತ್ತೆ, ಶಟ್ರ್ ಓಪನ್ ಮಾಡಿದ್ರೆ ದುಡ್ಡು ಬರಲ್ಲ. ಸೊ ಇದು ಕೂಡ ಏನಂದರೆ ಒಂದು ಆ್ಯಕ್ಟಿವ್ ಇನ್ಕಮ್ ಮೇಲೆ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಕೂಡ ಸೆಕ್ಯೂರಿಟಿ ಇಲ್ಲ. ಇಲ್ಲಿ ಇನ್ನೊಂದು ಏನಂದರೆ ಪ್ಯಾಸಿವ್ ಇನ್ಕಮ್ ಏನಂದರೆ ಕೆಲಸ ಮಾಡಿದರೂ ದುಡ್ಡು ಬರುತ್ತೆ, ಕೆಲಸ ಮಾಡಲ್ಲ ಅಂದರೂ ಕೂಡ ದುಡ್ಡು ಬರುತ್ತೆ. ಹೇಗೆ? ಇಲ್ಲಿ ಇನ್ನೊಂದು ವರ್ಕ್ ಆಗುತ್ತೆ, ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಅಂತೇಳ್ಬಿಟ್ಟು. ಒಬ್ಬ ವ್ಯಕ್ತಿ ದಿನದಲ್ಲಿ 8 ಗಂಟೆ ಕೆಲಸ ಮಾಡ್ತಾನೆ, ಅವ್ನ ಸ್ಯಾಲ್ರಿ ಎಷ್ಟು 10,000 ಅಂದ್ಕೊಂಡ್ರು ಕೂಡ, ಓಕೆ. ಒಬ್ಬ ಬಿಸ್ನೆಸ್ ಏನು ಮಾಡ್ತಾನೆ, 1000 ಜನನ ಕೆಲಸಗಾರನ ಇಟ್ಕೋತಾನೆ ಕೈಗಾಗಡೆ. ಅವರು ದಿನದಲ್ಲಿ 8 ಗಂಟೆ ಕೆಲಸ ಮಾಡಿದ್ರು ಒಂದು ಟೈಮ್ ಎಷ್ಟಾಗ್ತದೆ? ಟೈಮ್ ಮಲ್ಟಿಪ್ಲಿಕೇಶನ್, ಓಕೆನಾ. ಇದನ್ನೇ ಟೈಮ್ ಮಲ್ಟಿಪ್ಲಿಕೇಶನ್ ಅನ್ನೋದು. ಇಲ್ಲೇನಂದರೆ 8,000 ಗಂಟೆ ಅವ್ನು ಕೆಲಸ ನಡೀತಾ ಇದೆ. ಒಂದು ದಿನದಲ್ಲಿ 8,000 ಗಂಟೆ ಕೆಲಸ ನಡೀತದೆ. ಸೊ ಹಿಂಗಾಗಿ ಅವ್ನು ಜಾಸ್ತಿ ಅರ್ನ್ ಮಾಡ್ತಾ ಇರೋದು. ಇಲ್ಲಿ ಏನಂದರೆ ಅಕಸ್ಮಾತಾಗಿ ಈ ಬಿಸ್ನೆಸ್ ಓನರ್ಗೆ, ಓಕೆನಾ, ಏನಾದರೂ ಆದರೆ ಅಕಸ್ಮಾತಾಗಿ ಡೆತ್ ಏನೋ ಆದರೂ ಕೂಡ ಅವ್ನ ಫ್ಯಾಮಿಲಿಗೆ, ಅವ್ನ ಬಿಸ್ನೆಸ್ ಎಲ್ಲ ಕೂಡ ಅವ್ನ ಫ್ಯಾಮಿಲಿಗೆ ಇಲ್ಲ ಅವ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ, ಓಕೆ. ಸೊ ಹಿಂಗಾಗ್ಬಿಟ್ಟು ಅಂದರೆ ಇಲ್ಲಿ ಫುಲ್ ಸೆಕ್ಯೂರಿಟಿ. ಯಾಕಂದರೆ 1000 ಜನ ಕೆಲಸ ಮಾಡ್ತಾರೆ, ಏನು ಜಾಬ್ ಬಿಟ್ಟು ಹೋಗಲ್ಲ ಓನರ್ಗೆ ಏನಾದರೂ ಕೂಡ. ಸೊ ಯು ಹ್ಯಾವ್ ಟು ವರ್ಕ್, ಓಕೆ. ಸೊ ಹಿಂಗಾಗ್ಬಿಟ್ಟು ಏನಂದರೆ ಸೆಕ್ಯೂರಿಟಿ ಕೂಡ ಇದೆ. ಬಟ್ ಏನಂದರೆ ಇವಾಗ ನೋಡಿ, ನೀವು ಹೇಳಿ, ಮನಿ ಫ್ರೀಡಮ್ ಎಲ್ಲಿದೆ? ಬಿಸ್ನೆಸ್ಸಲ್ಲಿ. ಟೈಮ್ ಫ್ರೀಡಮ್ ಎಲ್ಲಿದೆ? ಅಫ್ಕೋರ್ಸ್ ಬಿಸ್ನೆಸ್ ಫ್ರಾಂಚೈಸ್ ಸಿಸ್ಟಮ್. ಲೈಫ್ ಸ್ಟೈಲ್ ಎಲ್ಲಿದೆ? ಅಫ್ಕೋರ್ಸ್ ಬಿಸ್ನೆಸ್ ಫ್ರಾಂಚೈಸ್ ಸಿಸ್ಟಮ್. ಸೆಕ್ಯೂರಿಟಿ ಎಲ್ಲಿದೆ? ಫ್ರಾಂಚೈಸ್ ಸಿಸ್ಟಮ್. ಸೊ ನಿಮ್ಗೆ ಹೇಳಿ ಇವಾಗ ನೋಡ, ಬೆಸ್ಟ್ ಇರೋದು ಎಲ್ಲಿ? ಇಲ್ಲಿ ಬೆಸ್ಟ್ ಇನ್ ಎವ್ರಿ ಸೆಕ್ಟರ್ ಇಟ್ಸ್ ಅ ಫ್ರಾಂಚೈಸ್ ಸಿಸ್ಟಮ್. ಬಟ್ ಏನಂದರೆ ಇಲ್ಲಿ ನಿಮಗೆ ಕ್ರೋರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಓಕೆನಾ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹತ್ರ ಕ್ರೋರ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಅದೇ ಸೇಮ್ ಬಿಸ್ನೆಸ್ ಫ್ರಾಂಚೈಸ್ ಸಿಸ್ಟಮ್ ಮಾಡಲ್ನೇ ಇಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್, ಓಕೆನಾ. ಇಲ್ಲಿ ನಿಮಗೆ ಲ್ಯಾಕ್ಸು ಕ್ರೋರ್ಸಲ್ಲಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆ. ಫಾರ್ ಎವರ್ ಗಿವ್ ದ ಸೇಮ್ ಅಪಾರ್ಚುನಿಟಿ, ಓಕೆ. ಸೊ